ಇರ್ಬೇಕಾದ್ರೇನೆ ನಮ್ ಮನೇಲಿ ಅಪ್ಪಂಗೆ ಏನೋ ಸಂಕಟ ಬರುತ್ತೆ ಅಂತ ನನಗನ್ಸ್ತಿದೆ. ಏನಾಗಬಹುದು? ನಾನೇ ಏನಾದ್ರೂ ಯೋಚನೆ ಮಾಡ್ಬೇಕು. ನಿನ್ನ ಹೆಸರೇನು? ಏನೂ ಇಲ್ಲ. ನಿನ್ ಹೆಸರು ಏನೂ ಇಲ್ಲನಾ? ಅದೇನಂದ್ರೆ ಇಲ್ಲಿವರೆಗೂ ಯಾರು ರಾತ್ರಿಲಿ ನನ್ನ ಹೆಸರನ್ನ ಕೇಳೇ ಇಲ್ವಲ್ಲ. ಆಮೇಲೆ ಬೆಳಗ್ಗೆ ಎಲ್ರು ನನ್ನ ಗೋವಿಂದ ಅಂತಾರೆ. ಗೋವಿಂದ ತುಂಬಾ ಸುಂದರವಾಗಿದೆ. ನೀನು ನನ್ನ ಹೆಸರು ಕೇಳು. ಇಲ್ಲ. ಅಯ್ಯೋ ಕೇಳು ಕೇಳು ಕೇಳು. ಏನು, ನಿನಗೆ ನಿನ್ನ ಹೆಸರು ಕೂಡ ಗೊತ್ತಿಲ್ವಾ? ಗೊತ್ತಿದೆ. ನನ್ನನ್ ಬಿಟ್ಟು ನನ್ನ ಹೆಸರು ಯಾರಿಗೆಲ್ಲ ಗೊತ್ತಿದ್ಯೋ ಅವರೆಲ್ಲ ನನ್ನ ಅನಂತ ಅಂತಾರೆ. ಹೇಗಿದೆ ನನ್ನ ಹೆಸರು? ಯಾರೋ ಬಂದ್ರು ಅನ್ಸುತ್ತೆ. ಈಗ ನೀನು ಸುಮ್ಮನೆ ಇರಬೇಕು. ಸುಮ್ಮನೆ ಸುಮ್ಮನೆ ಸುಮ್ಮನೆ. ಗುರುಗಳೇ, ನೋಡ್ಕೊಂಡ್ ನಡೀರಿ, ಯಾವುದೇ ಶಬ್ದ ಮಾಡಬೇಡಿ. ಗುರುಗಳೇ, ಪಂಡಿತ ರಾಮಕೃಷ್ಣರು ಎಚ್ಚರದಿಂದಿರಬೇಕು. ನೀವಲ್ಲ ಗುರುಗಳೇ. ಜೋರಾಗಿ ಹೇಳಿ. ಜೈ ಮಾತೆ. ಜೈ ಮಾತೆ. ನನ್ನಣ್ಣ ಅನಂತ. ಅಯ್ಯೋ ನೋಡಿ, ಸಿಕ್ಕಾಕೊಂಡ್ವಿ. ಸಿಕ್ಕಿ ಹಾಕಿಸಲು ಬಂದಿದ್ದೆವು, ನಾವೇ ಸಿಕ್ಕಿ ಹಾಕಿಕೊಂಡೆವು. ನೋಡಿ ನೋಡಿ, ಇಲ್ಲಿ ಬನ್ನಿ. ಮೊದಲು ನಮ್ಮ ಕೋಲಿನ ಪ್ರಸಾದ ಸ್ವೀಕರಿಸಿ, ಆಮೇಲೆ ನಮ್ಮ ಪ್ರಶ್ನೆ ಸ್ವೀಕರಿಸಿ. ಎರಡೆರಡಮ್ಮ. ಇಬ್ಬರು ಅಮ್ಮ ಇರಲು ಹೇಗೆ ಸಾಧ್ಯ? ಅಯ್ಯೋ, ಸ್ವಲ್ಪ ಸುಮ್ಮನೆ ಇರು ಗೋವಿಂದ. ಅವನು 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 ಸರಿಯಾಗಿ ಹೇಳ್ತಾ ಇದ್ದಾನೆ. ಇಬ್ಬಿಬ್ಬರು ಅಮ್ಮಂದಿರು ಇರೋದಕ್ಕೆ ಹೇಗೆ ಸಾಧ್ಯ? ಹೌದು. ಮತ್ತೆ ಮತ್ತೆ ಈ ಅಮ್ಮನ ಮುಖ ಮುಚ್ಚಿದೆ ಏಕೆ? ಅಮ್ಮಂಗೆ ನೆಗಡಿ ಆಗಿದೆ ಅಲ್ವಾ? ಹೌದಾ? ಅದೆಲ್ಲ ಬಿಟ್ಟು ಹಾಕಿ. ಈಗ ಇಬ್ರಲ್ಲ, ನಿಮಗೆ 4 ಜನ ಅಮ್ಮ ಕಾಣಿಸ್ತಾರೆ. ಅಮ್ಮನ ಕೋಲಿಂದ ನಿಮ್ ಬೆನ್ನು ಮೂಳೆ ಮುರಿಯುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಅಮ್ಮ, ಏನ್ ನೋಡ್ತಾ ಇದ್ದೀರಾ? ಹೊಡಿರಿ. ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಮೊದಲು ಅದನ್ನ ಹೇಳಿ ನೀವು. ಅದೇನಂದ್ರೆ ಶಾರದಾ ದೇವಿ, ನಮ್ಮ ಗುರುಗಳು ಪಂಡಿತ ರಾಮಕೃಷ್ಣರನ್ನ ತುಂಬಾ ಪ್ರೀತಿಸ್ತಾರೆ. ಆದರೆ ಪಂಡಿತ ರಾಮಕೃಷ್ಣರು ದೇಶಭ್ರಷ್ಟರಾಗಿದ್ದರಿಂದ ಅವರು ತುಂಬಾ ವಿಚಲಿತರಾಗಿದ್ದಾರೆ. ನಮ್ಮ ಗುರುಗಳಿಗೆ ನಿದ್ದೆಯಲ್ಲಿ ನಡೆಯುವ ರೋಗವಿದೆ. ನೋಡಿ ಅವರ ಸ್ಥಿತಿ ಹೇಗಾಗಿದೆ. ಪಂಡಿತ ರಾಮಕೃಷ್ಣರಿಲ್ಲದೆ ಅವರ ಸ್ಥಿತಿ ಹೇಗಾಗಿದೆ ನೋಡಿ. ಅವರು ಪಂಡಿತ ರಾಮಕೃಷ್ಣರನ್ನು ಭೇಟಿಯಾಗಲು ಇಲ್ಲಿಗೆ ಬಂದಿದ್ದಾರೆ. ಹಾಗೂ ನಾವು ಅವರ ಶಿಷ್ಯರು, ಅದಕ್ಕೆ ಅವರ ಹಿಂದೆಯೇ ಬಂದೆವು. ನಾವ್ ಎಲ್ಲಿದ್ದೀವಿ? ಗುರುಗಳೇ, ನಿಮ್ಗೆ ಓದೇ ತಿಂದು ಜ್ಞಾಪಕ ಶಕ್ತಿನೇ ಹೊರಟೋಯ್ತಾ?
ನೀವು ನಿದ್ರೆಯಲ್ಲಿ ನಡೀತಾ ಪಂಡಿತ ರಾಮಕೃಷ್ಣರ ಮನೆಗೆ ಬಂದಿದ್ದೀರಾ. ಮರೆತು ಹೋಯ್ತೆ. ಪಂಡಿತ ರಾಮಕೃಷ್ಣನ ಮನೆ? ಇದು ಅವರ ಅಮ್ಮ. ನಮಸ್ಕಾರ ಮಾಡಿ. ಅಮ್ಮ, ಅಮ್ಮ ನಮಸ್ಕಾರ. ರಾಮ ಇಲ್ಲಿಲ್ಲ, ವಿಜಯನಗರದಲ್ಲೂ ಇಲ್ಲ. ಹೋಗಿ ಮತ್ತೆ ನಿದ್ದೆಲಿ ಇವ್ರು ಏನಾದ್ರೂ ನಡೆಯಕ್ ಶುರು ಮಾಡಿದ್ರೆ ನನ್ನ ಕಡೆಯಿಂದ 1-2 ಕೋಲಿಂದ ಕೊಡಿ ಹೇಳ್ತೀನಿ. ಒಂದ್ ಮಾತು ಹೇಳಿ ಅಮ್ಮ, ನಿನಗೆ ವಯಸ್ಸಾಗಿದೆ. ಹಾ ಗುರುಗಳೇ, ಅಮ್ಮ ಹೊಡೆದಿದ್ದು ನಮ್ಗೆ ಏಟೇ ಆಗ್ಲಿಲ್ಲ. ಅಮ್ಮನ ಒದೆಯಲ್ಲಿ ಮುಂಚಿನ ಹಾಗೆ ಬಲವಿರಲಿಲ್ಲ ಅಲ್ವಾ ಗುರುಗಳೇ? ನಿಮ್ ಕೋಲಿಗೆ ಶಕ್ತಿನೇ ಇಲ್ಲ ಅಮ್ಮ. ಅಪ್ಪ, ಈಗ ಸ್ವಲ್ಪ ಹೊತ್ತಿಗೆ ಮಾತ್ರ ನೀವು ಸುರಕ್ಷಿತರಾಗಿದ್ದೀರಿ. ತೊಂದ್ರೆ ಕೊಡೋರು ಸದ್ಯಕ್ ಮಾತ್ರ ಮನೆಯಿಂದ ಹೊರಗ್ ಹೋಗಿದ್ದಾರೆ. ಯಾವ್ದಕ್ಕೂ ಹುಷಾರಾಗಿರಿ. ಯಾವಾಗ ಏನಾಗತ್ತೋ ಏನೂ ಗೊತ್ತಿಲ್ಲ. ಅಯ್ಯೋ ಅಣ್ಣ, ಏನಾಯ್ತು ನಿಮ್ಗೆ? ಏನಾಗಿಲ್ಲ, ಇವರನ್ನ ಕಾಪಾಡ್ತಾ ನಾವು ಬಿದ್ದೋದ್ವಿ. ಸ್ವಲ್ಪ ನೋವಾಯ್ತು. ನೀನು ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು. ನನ್ನ ಪ್ರೀತಿಯ ತಂಗಿ, ನೀನ್ ಅಲ್ಲಿ ಯಾಕೆ ಬಂದೆ ಹೇಳು? ಆ ಅಮ್ಮನ ತಲೆ ಸರಿ ಇಲ್ಲ. ಆ ಅಮ್ಮನ ಏಟು ನಿನಗ್ ಬಿದ್ದಿದ್ರೆ ನನ್ನ ಮುಖವನ್ನು ನಾನು ಕನ್ನಡದಲ್ಲಿ ಹೇಗೆ ನೋಡಿಕೊಳ್ಳಲು ಸಾಧ್ಯವಾಗುತ್ತಿತ್ತು? ನೀನೇ ಹೇಳು ತಂಗಿ. ತಂಗಿಯವರೇ, ನೀವೇ ಹೇಳಿ. ಕೋಲಿನಿಂದ ಒದೆ ತಿನ್ನುವುದು ಒಳ್ಳೆಯ ಅಭ್ಯಾಸವೇ? ಗುರುಗಳಿಗೆ ಅದರ ಚಟ ಹಿಡಿದಿದೆ, ನಮಗೆ ಅದರ ಚಟ ಹಿಡಿದಿದೆ, ಆದರೆ ನಿಮಗೆ ಹಿಡಿದಿಲ್ಲ ತಾನೇ? ಅಣ್ಣ, ನಾವು ಪಂಡಿತ ರಾಮಕೃಷ್ಣರ ಮನೆಯಲ್ಲಿ ಸಾಕ್ಷಿಯನ್ನು ಹುಡುಕಲು ಹೋದೆವು. ಅವರು ನಿಮಗೆ ತೊಂದರೆ ನೀಡುತ್ತಾರಲ್ಲವೇ? ನಿಜಾನೇ? ಹೌದು, ನಾನು ನಿಮಗಾಗಿ ಹೋಗಿದ್ದೆ. ನನಗೆ ತಿಳಿದಿರಲಿಲ್ಲ ನೀವು ಅಲ್ಲೇ ಇರುವಿರಿ ಎಂದು. ಆದರೆ ನಾನು ಅವನನ್ನು ಭೇಟಿ ಮಾಡಿದೆ. ಯಾರನ್ನ? ನನ್ನ ಮಾತಿನ ಅರ್ಥವೇನೆಂದರೆ ಅವನನ್ನು ನೋಡಿದೆ. ಯಾರು ನೋಡಿದೆ? ಅವನನ್ನು, ತುಂಬಾ ಸುಂದರನಾದವನನ್ನು. ಅವನ ಮುಖದಲ್ಲಿ ರಾತ್ರಿಯಲ್ಲೂ ತೇಜಸ್ಸು ಕಾಣುತ್ತಿತ್ತು. ಹಾಗೂ ಅವನ ಕಣ್ಣಂತೂ ಜ್ಞಾನದ ಪ್ರಕಾಶದಂತೆ. ಹಾಗೂ ಅವನ ಮುಖದಲ್ಲಿ ಮಗುವಿನಂತ ಮುಗ್ಧತನ. ಅವನ ನಡೆಯಂತೂ ಅನಂತ. ಸ್ಪಷ್ಟವಾಗಿ ಹೇಳು, ಅದು ರಾಮಕೃಷ್ಣನ ನೋಡಿದೆ ಅಂತ. ಪಂಡಿತ ರಾಮ? ಹೌದು, ಯಾರನ್ನೋ ನೋಡಿದೆ. ಯಾರನ್ನೋ ನೋಡಿದ್ಯಾ? ಅಂದ್ರೆ ನೀನ್ ಪಂಡಿತ ರಾಮಕೃಷ್ಣನನ್ನೇ ನೋಡಿದ್ದು ಅನಂತ. ಇದರ ಅರ್ಥ ಏನಂದ್ರೆ, ಮಹಾರಾಜರು ಅವನಿಗೆ ಇರಲು ನೀಡಿದ್ದ ಮನೆಯನ್ನು ಅವನು ಅಡಗಿಕೊಳ್ಳಲು ಉಪಯೋಗಿಸುತ್ತಿದ್ದಾನೆ. ಅದನ್ನೆಲ್ಲ ಬಿಡು, ಹೋಗ್ಲಿ. ನೀನೊಂದು ಕೆಲಸ ಮಾಡು. ಈಗ ತುಂಬಾ ಹೊತ್ತಾಗಿದೆ, ಹೋಗಿ ನಿದ್ದೆ ಮಾಡು. ಗುರುಗಳೇ ನೋಡಿದ್ರ ಅವರು ಹೇಗೆ ಮಾತನಾಡುತ್ತಿದ್ದರು? ಹೇಗೆ ಮಾಡ್ತಿದ್ದಳು? ಹೇಗೆ ದಿನವೂ ಮಾಡ್ತಿದ್ದಳು ಹಾಗೆ ಮಾಡಿದಳು. ಗುರುಗಳೇ, ನೀವು ನಿಮ್ಮ ತಂಗಿಯ ಮಾತುಗಳನ್ನ ಮಾತ್ರ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಆದ್ರೆ ಅವರ ಮುಖದಲ್ಲಿನ ಭಾವವನ್ನ ನೋಡಿದ್ರ? ಅವರು ಪಂಡಿತ ರಾಮಕೃಷ್ಣನ ಎಷ್ಟು ಪ್ರಶಂಸೆ ಮಾಡಿದ್ರು ನೋಡಿದ್ರ? ಅವರ ಮುಖದಲ್ಲಿನ ಸಂತೋಷ ಹೆಚ್ಚಾಗ್ತಾನೆ ಇತ್ತು. ಗುರುಗಳೇ, ನಮ್ಗನ್ಸತ್ತೆ ಪಂಡಿತ ರಾಮಕೃಷ್ಣ ರಾಮ ನನ್ನಿಂದ ಅವನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಈಗ ಯಾರೂ ಅವನನ್ನ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಇವತ್ತು ನಾನು ಅವನ ಮನೆಯಲ್ಲಿ ಹಿಡಿಯಲು ಹೋಗಿದ್ದೆ, ಆದರೆ ಈಗ ಅವನನ್ನು ಹಿಡಿಯುವ ಸಮಯವಲ್ಲ, ಸಿಕ್ಕಿ ಹಾಕಿಸುವ ಸಮಯ. ಅದು ಮಹಾರಾಜರ ಸೈನಿಕರಿಂದ. ಗುರುಗಳೇ, ಕೂಗಾಡಿ ಸಮಯ ವ್ಯರ್ಥ ಮಾಡಬೇಡಿ. ಏನೇ ಮಾಡುವುದಿದ್ದರೂ ಶೀಘ್ರವಾಗಿ ಮಾಡಿ. ಪಂಡಿತ ರಾಮಕೃಷ್ಣರು ನಿಮ್ಮ ತಂಗಿಯನ್ನು ಕರೆದುಕೊಂಡು ಹೋಗುವ ಸಾಧ್ಯತೆಗಳಿವೆ ಗುರುಗಳೇ, ಎಚ್ಚರದಿಂದಿರಿ. ಹಾ ಗುರುಗಳೇ, ನೀವು ಶೀಘ್ರದಲ್ಲೇ ಮಾಡಬೇಕು. ಯಾಕಂದ್ರೆ ಪಂಡಿತ ರಾಮಕೃಷ್ಣ ನಿಮ್ಗಿಂತ ಸ್ವಲ್ಪ ಚಾಣಾಕ್ಷ ಮತ್ತೆ ಬುದ್ಧಿವಂತ. ಸಾಕು, ನಾವು ಮುಂಜಾನೆಯೇ ಮಹಾರಾಜರಿಗೆ ಎಲ್ಲವನ್ನೂ ಹೇಳುತ್ತೇವೆ. ಅದಾದ ನಂತರ ರಾಮಕೃಷ್ಣರು ನಮ್ಮಿಂದ ತಪ್ಪಿಸಿಕೊಳ್ಳುವ ಎಲ್ಲ ದಾರಿಗಳು ಶಾಶ್ವತವಾಗಿ ಮುಚ್ಚಿ ಹೋಗುತ್ತವೆ. ತಲೆ ಮೇಲಿಂದ ಕೈ ತೆಗಿರಿ. ಮೊದ್ಲಿ ನೀರ್ ಕುಡೀರಿ. ಸ್ವಲ್ಪ ತಣ್ಣಗಿರೋ ನೀರ್ ಕುಡ್ದು ಗುರುಗಳು ತಂದಿದ್ದ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ದೆ ನಿಮ್ ಪಾಡಗ್ ನೀವ್ ಆರಾಮಾಗಿರಿ. ಸ್ವಲ್ಪ ನಾವ್ ಅವ್ರನ್ನ ಹೇಗ್ ಓಡಿಸಿದೀವಿ ಅಂದ್ರೆ ಇನ್ನೊಮ್ಮೆ ನಮ್ಮ ಮನೆ ಕಡೆ ತಲೆ ಹಾಕಿ ಸಹ ಮಲಗಲ್ಲ. ಶಾರದಾ, ನಮ್ ಮುಂದೆ ಶಸ್ತ್ರನ ಹಿಡ್ಕೊಂಡು ನಿಂತಿರೋ ಶತ್ರುನ ನೋಡಿ ನಾವು ಭಯ ಪಡಬಾರ್ದು. ಆದ್ರೆ ಮೂರ್ಖನಾಗಿರುವ ಮಿತ್ರನನ್ನು ನೋಡಿದ್ರೆ ಖಂಡಿತವಾಗ್ಲೂ ನಾವು ಹೆದರ್ಲೇಬೇಕು. ನಿನ್ನ ತಮ್ಮನಲ್ಲಿ ಈ ಎಲ್ಲಾ ಗುಣಗಳು ತುಂಬಿ ತುಳುಕ್ತಾ ಇದೆ.
ನಾನ್ ನಿಮ್ ಹತ್ರ ಒಂದ್ ವಿಷಯನೇ ಕೇಳಿದ್ದು. ನನ್ ತಮ್ಮನ್ ಮುಗ್ಧತ ನಾನ್ ಪಕ್ಕಕ್ಕಿಟ್ಟು ಅವನ ಭಾವನೆಗಳನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ ಅಂದೆ. ಅದು ಕೂಡ ಆಗ್ಲಿಲ್ಲ. ಓ ಶಾರದಾ ಮಹಾತಾಯಿ, ನಿನ್ ತಮ್ಮನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು. ನೋಡು, ಗುರುಗಳ ಮುಂದೆ ನನ್ನ ಎಲ್ಲಾ ರಹಸ್ಯಗಳನ್ನ ಹೊರಗ್ ತರೋ ಸಾಹಸ ಮಾಡಿದ್ದ ಅವನು. ಈಗ ಸತ್ಯ ಹೊರಗ್ ಬರ್ಲಿಲ್ಲ ಅಂತ ಮಾಯ ಆಗೋದ್ ಅವನು. ಅದ್ ಸರಿ, ಎಲ್ಲಿದಾರೆ ನಿಮ್ಮ ಗೋವಿಂದ ಮಹಾರಾಜರು? ನನಗ್ ಗೊತ್ತಿಲ್ಲ. ಅಪ್ಪ, ನೀರನ್ನ ಆಮೇಲ್ ಕುಡೀರಿ. ಆ ಮಾವನ್ ಹುಡ್ಕಿ ಮೊದ್ಲು ನಿಮ್ ಯೋಜನೆನೆಲ್ಲ ಹಾಳ್ ಮಾಡಕ್ ಹೊರಟಿದ್ದಾನೆ. ಇರು ಇರು ಇರು, ಈಗೇನ್ ಸಮಸ್ಯೆ ಮಾಡ್ತಿದ್ದನೋ ನೋಡ್ಲೇಬೇಕು. ಬಾ, ಎಲ್ಲಿದ್ದಾನೆ? ವಾ ವಾ ವಾ, ನನ್ ಜೀವನ ಅಲ್ಲೋಲ ಕಲ್ಲೋಲ ಮಾಡಿ ನೀನ್ ಹೀಗೆ ತಿರುಗ್ ಮುರುಗಾಗಿ ನಿಂತಿದ್ಯಾ? ನನ್ ತಮ್ಮನ್ ಮೇಲೆ ಹೀಗೆ ಕೋಪ ಮಾಡ್ಕೋಬೇಡಿ. ತಮ್ಮ ಗೋವಿಂದ, ತಲೆ ಕೆಳಗಾಗಿ ಯಾಕೆ ನಿಂತಿದ್ಯಾ ನೀನು? ಅದೇನು ಇಲ್ಲ ಅಕ್ಕ, ಯಾರಾದ್ರೂ ನನ್ ಮೇಲೆ ಕೂಗಾಡ್ದಾಗ ಯಾಕೋ ಗೊತ್ತಿಲ್ಲ ನನ್ಗೆ ತುಂಬಾ ತಲೆನೋವು ಬರುತ್ತೆ. ತಮಾಷೆ ಮಾಡ್ತಿದ್ದ ನೋಡು. ತಲೆ ಇದ್ರೆ ತಾನೇ ತಲೆ ನೋವುದು. ಗೋವಿಂದ, ತಲೆ ನೋವುತ್ತಿದೆ, ನನಗದ ಅರ್ಥ ಆಯ್ತು. ಆದ್ರೆ ನೀನ್ ಯಾಕೆ ತಿರುಗು ಮುರುಗಾಗಿ ನಿಂತಿದ್ಯಾಕಂದ? ಯಾಕಂದ್ರೆ ನಾನು ತಲೆನೋವಿಗೆ ಔಷಧಿ ತಗೊಂಡಿದ್ದೀನಿ. ಅದು ಹೊಟ್ಟೆಗೆ ಹೋಗದೆ ತಲೆಗೆ ಹೋಗ್ಲಿ ಅಂತ ತಲೆ ಕೆಳಗೆ ನಿಂತಿದ್ದೀನಿ. ಶಾರದಾ, ನಾನು ಅವನಿಗೆ ಇಷ್ಟ ಅರ್ಥ ಮಾಡ್ಸಿದ್ರೆ ಇವನ್ ನೋಡಿದ್ರೆ ಇಷ್ಟ ಅರ್ಥ ಮಾಡ್ಕೋತಾನೆ. ಎಷ್ಟ್ ಸರಿ ನಿಮಗ್ ತಿಳಿ ಹೇಳಿದೀನಿ, ನನ್ ತಮ್ಮ ಎಲ್ಲರಿಗಿಂತ ವಿಶೇಷ. ಇಂಥ ಜನರನ್ನ ಯಾವಾಗ್ಲೂ ಸಮಾಜದಲ್ಲಿ ಎಲ್ರೂ ಏನಾದ್ರೂ ಅಂತ ಇರೋದೇ ಕೆಲ್ಸ. ಇಂಥವ್ರ ಬಗ್ಗೆ ಯಾರಿಗೂ ಅರ್ಥ ಆಗಲ್ಲ. ನನಗ್ ಅರ್ಥ ಆಗ್ತಿದೆ, ಆದ್ರೆ ನೀನ್ ಅರ್ಥ ಮಾಡ್ಕೋ. ವಿಶೇಷವಾಗಿರೋದು ವಿಶೇಷ, ತಿರುಗ್ ಮುರುಗಾಗಿ ನಿಂತಿರೋದು ಮೂರ್ಖತನ. ಭಾವ, ನೀವು ಚಿಂತೆ ಮಾಡ್ಬೇಡಿ. ಈ ಸಲ ಹೇಗ್ ಯೋಚನೆ ಮಾಡಿದೀನಿ ಅಂದ್ರೆ ನಿಮಗ್ ಗೊತ್ತಾದ್ರೆ ನೀವು ಯೋಚನೆ ಮಾಡ್ತೀರಾ ಇದನ್ನ ನಾನ್ ಹೇಗ್ ಯೋಚನೆ ಮಾಡಿದೆ ಅಂತ. ಪ್ರತಿ ಸಲ ಯೋಚನೆ ಮಾಡ್ತೀನಿ, ಹೀಗೆ ಹೇಗ್ ಸಾಧ್ಯ ಅಂತ. ಈ ಬಾರಿ ಏನ್ ಯೋಚನೆ ಮಾಡಿದ್ಯಾ? ನಾನು ಡಂಗೂರ ಬಾರಿಸಿ ಇಡೀ ವಿಜಯನಗರಕ್ಕೆ ಹೇಳ್ತೀನಿ. ಹಾ, ಕೇಳಿ ಕೇಳಿ, ನಮ್ಮನೇಲಿ ಇರುವವರು ಅವ್ರು ನನ್ ಭಾವನೂ ಅಲ್ಲ, ಶಾರದಾ ಅವ್ರ ಗಂಡನೂ ಅಲ್ಲ, ಅವರು ಪಂಡಿತ ರಾಮಕೃಷ್ಣರೂ ಅಲ್ಲ. ಅಯ್ಯೋ ದೇವ್ರೇ, ನಾನು ಹೇಳ್ದೆ ತಾನೆ ಇವನು ಕೋಣೆಯಿಂದ ಹೊರಗ್ ಬರಕ್ ಲಾಯಕ್ಕಿಲ್ಲ ಅಂತ. ನೀನು ಹೊರಗ್ ಹೋಗೋ ಹಾಗಿಲ್ಲ, ಗೊತ್ತಾಯ್ತಾ? ಇವನು ಹೊರಗ್ ಹೋಗೋ ಹಾಗಿಲ್ಲ, ಕೇಳಿಸ್ಕೊಂಡ? ನೀನು ಎಲ್ಲೂ ಹೊರಗ್ ಹೋಗೋ ಹಾಗಿಲ್ಲ. ಇವನೇನು ಯೋಚನೆ ಮಾಡೋ ಹಾಗೂ ಇಲ್ಲ. ನೀನು ಏನು ಯೋಚನೆ ಮಾಡ್ಬೇಡ. ಭಾವ, ನಾನು ಸರಿಯಾಗಿ ಯೋಚನೆ ಮಾಡ್ತೇನೆ. ಈಗ ನಾನು ನಿಮಗೆ ತೋರಿಸುವೆ. ಈಗ ನಿಮ್ಮನ್ನು ಖುಷಿ ಪಡಿಸುವ ವಿಧಾನ ನನಗೆ ತಿಳಿಯಿತು. ಈಗ ನಾನು ಅಮ್ಮನ ಮೇಲೆ ಕೋಲಿನಿಂದ ಪ್ರಹಾರ ಮಾಡುವೆ ಮತ್ತು ಭಾವ ತುಂಬಾ ಖುಷಿಯಾಗುವರು. ರಾಮ, ಈ ಗೋವಿಂದ ಇರ್ಬೇಕಾದ್ರೆ ನೀನು ಪಾತಾಳದಲ್ಲೂ ಅಡಗಿಕೊಳ್ಳಲು ಸಾಧ್ಯವಿಲ್ಲ. ಅದೇ ಗೊತ್ತಾಗ್ತಿಲ್ಲ ಬಂಧು. ಮನೆಯಲ್ಲಿ ಇವರು, ಹೊರಗೆ ಆ ಗುರುಗಳು. ಇವ್ರನ್ನೆಲ್ಲ ಹೇಗೋ ನೋಡ್ಕೋತೀನಿ. ಇನ್ ಮುಂದೆ ಯಾವ ಸಮಸ್ಯೆನೂ ಬರ್ದೇ ಇದ್ರೆ ಸಾಕು. ಮಹಾರಾಜರೇ, ಯಾರು? ಮಹಾರಾಜರೇ, ಮಹಾರಾಜರೇ, ಮಹಾರಾಜರೇ. ಮಹಾರಾಣಿ ತಿರುಮಲಾಂಬೆ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಸಮಾಧಾನ. ನೀವು ಹೇಳಿ, ಇವರಿಗೆ ಮುಂಜಾನೆ ಕೆಟ್ಟ ಕನಸು ಬಿದ್ದಿದೆಯೇ ಅಥವಾ ಅವರ ಅಡಿಗೆಯನ್ನೇ ಅವರು ತಿಂದರೆ? ಇಲ್ಲ ಮಹಾರಾಜರೇ, ಮಹಾರಾಣಿ ತಿರುಮಲಾಂಬರವರ ಒಡವೆ ಕಳ್ಳತನವಾಗಿದೆ. ಇವರ ಚಿನ್ನದ ಹಾರ, ಇವರ ಚಿನ್ನದ ಬಳೆ. ಬರೀ ಹಾರ ಮತ್ತು ಬಳೆ ಅಲ್ಲ, ಮತ್ತೆ ಇನ್ನೇನು ಕಳ್ಳತನವಾಗಿದೆ? ಈ ಮಾವ ಈಗ ಯಾವ ಕಾರ್ಯ ಮಾಡಕ್ ಹೊರಟಿದಾರೋ? ಅಪ್ಪ, ಅಪ್ಪ.
ಅಜ್ಜಿಯ ಕೊನೆ ಜಪ ಆಗಿರೋದು. ಎತ್ಕೊಳ್ಳಿ. ಅಯ್ಯೋ ಯಾರು ನೆಚ್ಕೊಳ್ಳಿ, ಇಬ್ರು ಕೆಳಗ್ ಬಿದ್ದಿಲ್ವಾ? ಈಗ ನೀವಿಬ್ರು ಒಬ್ಬರನ್ನೊಬ್ರು ಎತ್ಕೊಳ್ಳಿ. ಏಳು ಏಳು ಏಳು. ನೀವು ಏನ್ ಮಾಡಕ್ ಹೊರಟಿದ್ರಿ? ಓ ಶಾರದಾ ಮಹಾತಾಯಿ, ಎಲ್ಲ ಪ್ರಶ್ನೆಗಳು ನನ್ನೇ ಕೇಳ್ತ್ಯಾ? ಸ್ವಲ್ಪ ಈ ನಿನ್ನ ಬುದ್ಧಿವಂತ ತಮ್ಮನನ್ನು ಕೇಳು. ಅಕ್ಕ, ನಾನು ಅಮ್ಮನಿಗೆ ಸಹಾಯ ಮಾಡುತ್ತಿದ್ದೆ. ಮಧ್ಯದಲ್ಲಿ ಭಾವ ಬಂದರು. ಓ, ನಾನೀಗ ಮಧ್ಯ ಬಂದಿರ್ಲಿಲ್ಲ ಅಂದಿದ್ರೆ ಅಮ್ಮ ಈಗ ನಮ್ಮ ಮಧ್ಯ ಇರ್ತಿರ್ಲಿಲ್ಲ. ಶಾರದಾ, ಇವನು ಕೋಲಿಂದ ಅಮ್ಮನ ಹೊಡೆಯೋದಕ್ ಬಂದ. ನಾನು ಹೊಡೆಯುತ್ತಿರಲಿಲ್ಲ, ಹೊಡೆಯುವಾಗೆ ಅಭಿನಯ ಮಾಡುತ್ತಿದ್ದೆ. ಯಾಕೆ? ನಾನು ಈ ನಿರ್ಣಯವನ್ನು ಅಮ್ಮನಿಗಾಗಿಯೇ ಯೋಚಿಸಿ ತೆಗೆದುಕೊಂಡೆ. ಅಮ್ಮ ಮತ್ತೆ ಮಾತನಾಡಬಹುದೆಂದು ನನಗೆ ಪೂರ್ಣ ವಿಶ್ವಾಸವಿತ್ತು, ಏಕೆಂದರೆ ಇವರ ಸೂಚನೆಗಳಲ್ಲಿ ನಾನು ಇವರ ಧ್ವನಿಯನ್ನು ಕೇಳಿದ್ದೇನೆ. ವಾ, ನೋಡ್ದ ಅಮ್ಮ, ಈ ಮಹಾಶಯ ನಿನ್ನ ಧ್ವನಿ ಕೇಳಿದನಂತೆ. ಅದಿರ್ಲಿ, ಅಮ್ಮನ ಧ್ವನಿ ಹೇಗ್ ತರ್ತಿದ್ದೆ? ನನ್ನ ಬಾಲ್ಯದಲ್ಲಿ ನನ್ನ ಗುರುಗಳಿಗೆ ಒಬ್ಬ ಶಿಷ್ಯನಿದ್ದ. ಅವನಿಗೆ ನಡೆಯಲಾಗುತ್ತಿರಲಿಲ್ಲ. ಒಂದು ದಿನ ಅಚಾನಕ್ಕಾಗಿ ಗುರುಗಳು ಒಂದು ಯುಕ್ತಿಯನ್ನು ಬಳಸಿದರು. ಕೋಲನ್ನು ತೆಗೆದುಕೊಂಡು ಅವನಿಗೆ ಹೊಡೆಯುವ ಹಾಗೆ ನಟಿಸಿದರು. ಆ ಶಿಷ್ಯನ ಹಿಂದೆ ಓಡಿದರು. ಹೀಗೆ ಭಾವ. ಆಮೇಲೆ ಏನಾಯ್ತು ಗೊತ್ತೇ? ಇದನ್ನು ನೋಡಿ ಆ ಶಿಷ್ಯ ಹೇಗೆ ಓಡಿದನೆಂದರೆ ಗುರುಗಳು ಅವನನ್ನು ಮಧ್ಯಾಹ್ನದವರೆಗೂ ಹಿಡಿಯಲಾಗಲಿಲ್ಲ. ನಾನು ಹಾಗಾಗಿ ಇದೇ ಯುಕ್ತಿಯನ್ನು ಅಮ್ಮನ ಮೇಲೆ ಬಳಸೋಣ ಎಂದುಕೊಂಡೆ. ಮಹಾರಾಜರೇ, ಚಿನ್ನದ ಹಾರವಲ್ಲ, ನನ್ನ ತಾಯಿ ಕೊಟ್ಟ ನನ್ನ ತವರು ಮನೆಯಿಂದ ಬಂದ ಚಿನ್ನದ ಹಾರ ಮತ್ತು ಬಳೆ. ನೀವು ಸಮಾಧಾನ ತಂದುಕೊಳ್ಳಿ, ಸಮಾಧಾನವಾಗಿರಿ. ನಾವೀ ಕೂಡಲೇ ಮಹಾಮಂತ್ರಿಗಳನ್ನು ಕರೆಸಿ ಸಭೆ ಕರೆಯುತ್ತೇವೆ. ಅರಮನೆಯಲ್ಲಿ ಕಳ್ಳತನವಾಗುವುದು ಸಣ್ಣ ವಿಷಯವಲ್ಲ. ನಮ್ಮ ನ್ಯಾಯ ವ್ಯವಸ್ಥೆ, ನಮ್ಮ ಸುರಕ್ಷಾ ವ್ಯವಸ್ಥೆಗೆ ಇದೊಂದು ಸವಾಲು. ಹೇಗೆ ಆಹಾರ ಬಳೆಗಳು, ನಿಮ್ಮ ತವರು ಮನೆಯ ಹಾರ ಬಳೆಗಳು ಹೇಗೆ ಕಳ್ಳತನವಾಯಿತು ಎಂದು ಹೇಳುತ್ತಿದ್ದೇವಷ್ಟೇ. ನೀವು ನಿಶ್ಚಿಂತರಾಗಿರಿ ಮಹಾರಾಣಿ. ನಾವು ನಿಮಗೆ ನಿಮ್ಮ ತವರು ಮನೆಯ ಹಾರ ಬಳೆಗಳು ಸಿಗುವಂತೆ ಮಾಡುವೆವು. ಹೌದು, ಇದು ನಿಮ್ಮ ಮಹಾರಾಣಿ ಚಿನ್ನಾದೇವಿ. ಇವರ ತವರು ಮನೆಯ ಬಳೆ ಹಾರಗಳು ಕಳ್ಳತನವಾಗಿದೆ, ಆದರೆ ನೀವೇಕೆ ಆಭರಣ ಧರಿಸಿಲ್ಲ? ನಾವಾ? ನಮ್ಮದು? ನನ್ನ ಒಡವೆಗಳು ಮಹಾರಾಜರೇ, ನನ್ನ ಒಡವೆಗಳು, ನನ್ನ ಬಾಜುಬಂದಿ, ನನ್ನ ಹಾರ, ನನ್ನ ಬಳೆ. ಮಹಾರಾಜರೇ, ನನ್ನ ಬಳೆ. ಮಹಾರಾಜರೇ, ನಾವು ನಮ್ಮ ಒಡವೆಗಳನ್ನು ಕಿತ್ತು ಹೋಗುವವರೆಗೂ ತೆಗೆಯುವುದಿಲ್ಲ. ಈಗ ನಮ್ಮ ಒಡವೆಗಳನ್ನು ಎಲ್ಲಿ ಹುಡುಕುವುದು? ಮಹಾರಾಣಿ ಚಿನ್ನಾದೇವಿ, ನೀವು ನಿಮ್ಮ ಆಭರಣಗಳನ್ನು ತೆಗೆದಿಲ್ಲ ಅಂದರೆ ನಿಮ್ಮ ಆಭರಣವು ಕಳ್ಳತನವಾಗಿದೆಯೇ? ಕಳೆದು ಹೋಯಿತೆ. ಶಾಂತರಾಗಿರಿ ಇಬ್ಬರು. ಸೇವಕ, ನೀವು ಶಾಂತರಾಗಿರಿ. ಅರಮನೆಯಿಂದ ಯಾರು ಹೊರ ಹೋಗುವಂತಿಲ್ಲ. ನಿಮ್ಮ ಅಪ್ಪಣೆಯಂತಾಗಲಿ ಮಹಾರಾಜರೇ. ಮಹಾರಾಜರೇ, ನಿಮಗಾಗಿ ತಾತಾಚಾರ್ಯರ ಸಂದೇಶವಿದೆ. ಯಾವುದೋ ಕೆಲಸದ ನಿಮಿತ್ತ ಅವರು ನಿಮಗಾಗಿ ಆಸ್ಥಾನದಲ್ಲಿ ಕಾಯುತ್ತಿದ್ದಾರೆ. ನಿಮ್ಮನ್ನು ಏಕಾಂಗಿಯಾಗಿ ಭೇಟಿಯಾಗಲು ಇಚ್ಛಿಸುತ್ತಿದ್ದಾರೆ. ರಾಜಸಭೆಗೆ ಮೊದಲೇ ಭೇಟಿಯಾಗಬೇಕೆ? ಏಕಿರಬಹುದು? ನಾವು ಮಹಾರಾಜರಿಗೆ ಸೂಚನೆ ನೀಡುವೆವು. ಪಂಡಿತ ರಾಮಕೃಷ್ಣನು ರಾಜರ ಆದೇಶವನ್ನು ತಿರಸ್ಕರಿಸಿದ್ದಾನೆ ಎಂದು ಮತ್ತು ವಿಜಯನಗರವನ್ನು ಬಿಟ್ಟು ಹೋಗಿಲ್ಲ ಎಂದು. ಆಗ ನೀವು ನೋಡುತ್ತೀರಿ ದನಿಮನಿ, ನಾವು ಹೇಳಿದ್ದನ್ನು ಕೇಳಿ ಮಹಾರಾಜರು ಕುಪಿತರಾಗುವರು. ಆಗ ನಾವು ಬೆಂಕಿಯ ಮೇಲೆ ತುಪ್ಪ ಸುರಿದ ಹಾಗೆ. ಆಗ ನಾವು ಮಹಾರಾಜರಿಗೆ ಹೇಳುವೆವು, ಇದೊಂದು ದೊಡ್ಡ ರಾಜಾಪರಾಧವೆಂದು. ಹಾಗೂ ಪಂಡಿತ ರಾಮಕೃಷ್ಣನಿಗೆ ಈ ರಾಜದ್ರೋಹಕ್ಕೆ ಕಠಿಣವಾದ ಶಿಕ್ಷೆ ನೀಡಬೇಕೆಂದು ಹೇಳುತ್ತೇವೆ.